ಯಾರು ಆ ವಾಲಿಬಾಲ್ ಆಡ್ತಾವ್ರೆ ಇಲ್ಲಿ. ಫುಲ್ ಫ್ರೀ ಆಗೈತಿ ಇಲ್ಲಿ. ಇಲ್ಲಿ ಇದ್ರ ಥರ ಬಾಗಾ ಬೀಚು ಮತ್ತು ಕಲ್ಲಂಗುಟ್ಟೆ ಬೀಚ್ ಥರ ಮರಳಿಲ್ಲ ಇಲ್ಲಿ. ಇದು ಒಂಥರ ಅಟ್ಲು ಮಣ್ಣು ಇದ್ದಂಗೆ ಐತೆ. ಒಳಗೆ ಹೋದ್ರೂ ಆಳ ಇಲ್ಲ ಇಲ್ಲಿ. ಇಲ್ಲಿ ನೀವು ಚಿಕ್ಕ ಮಕ್ಕಳು ಅವರು ಇವರೆಲ್ಲ ಆಟ ಆಡ್ಬೋದು. ಚೆನ್ನಾಗಿದೆ ಜಾಗ ಇದು. ಇಲ್ಲ ಏನೋ ಮೋಸ್ಟ್ಲಿ ಎಮರ್ಜೆನ್ಸಿ ಇರಬೇಕಿಲ್ಲಿ. ಅಯ್ಯೋ ಗುರು, ಅಲ್ಲೇ ಇದ್ರೆ ಹೋಗ್ತಾರೆ. ನಂದು ನೀರು ಬರ್ತಾ ಮ್ಯಾಲಕ್ಕೆ ಬರ್ತೈತೆ. ವಾಪಸ್ ಹೋಗಂತ ತಡಿಯಪ್ಪ. ಮಕ್ಕಳು ಎಲ್ಲ ಆಟ ಆಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಇದು. ಇಲ್ಲಿ ತುಂಬ ಆಳ ಇಲ್ಲ, ಆರಾಮಾಗೆ ಆಟ ಆಡ್ಕೊಂಡು ಹೋಗ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ನೋಡಿ, ಇವತ್ತು ಗೋವಾದ ಇನ್ನೊಂದು ಬೇರೆ ಹೊಸ ಪ್ಲೇಸಿಗೆ ಕರ್ಕೊಂಬಂದಿದ್ದೀನಿ. ಮೋರ್ಜಿಮ್ ಬೀಚ್ ಅಂತ. ನೋಡಿ ನನ್ನ ಹಿಂದೆಗಡೆ ಏನು ಕಾಣಿಸ್ತಾ ಇದೆ, ಇದು ಮೋರ್ಜಿಮ್ ಬೀಚ್ ಅಂತ. ಗೋವಾದಿಂದ ಸ್ವಲ್ಪ ತುಂಬ ದೂರನೇ ಆಗುತ್ತೆ. ಇಲ್ಲಿ ಜನಗಳ ಸಂಖ್ಯೆ ಕಮ್ಮಿನೇ. ನೀವು ಬಾಗಾ ಬೀಚು, ಕಲ್ಲಂಗುಟ್ಟೆ ಬೀಚು, ಆ ಬೀಚ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಜಾಗದಲ್ಲಿ ಜನ ರಶ್ ಇಲ್ಲ, ತುಂಬ ಇಲ್ವೇ ಇಲ್ಲ, ಜನಗಳು ಕಮ್ಮಿ ಇದ್ದಾರೆ. ಇದು ಸ್ವಲ್ಪ ಆಟ ಆಡೋ ಪ್ಲೇಸ್ ಥರ ಐತಪ್ಪ. ನೋಡ್ಬೇಕು ಯಾವ ಥರ ಇದೆ ಅಂತ. ನೋ ಸ್ವಿಮ್ ಝೋನ್ ಅಂತ ಹಾಕಿದ್ದಾರೆ, ಬಟ್ ಆದರೆ ಎಲ್ಲ ಸ್ವಿಮ್ ಮಾಡ್ತಾ ಇದ್ದಾರಲ್ಲ. ಏನಿದು ಪ್ಯಾರಾಸೈಲಿಂಗು, ಪ್ಯಾರಾಗ್ಲೈಡಿಂಗು ಯಾವುದೂ ಇಲ್ಲ. ಮಳೆ ಬಂದ್ಬಿಡ್ತು ಬೆಳಗ್ಗೆನೆ ಗೋವಾದಲ್ಲಿ. ಸೊ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಇಲ್ಲಿ. ನಾವು ಆ್ಯಕ್ಚುಲಿ ಬಾಗಾ ಬೀಚಲ್ಲಿ ಬೆಳಗ್ಗೆ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಮಳೆ ಬಂತು. ಮಳೆ ಬಂದಿರೋದ್ರಿಂದ ಎಲ್ಲ ಅವ್ಯವಸ್ಥೆ ಆಗಿದೆ. ನೋಡಿ ಇಲ್ಲಿ ಯಾವ ಥರ ಇದೆ ನೆಲ ಅಂತ. ಏನೋ ಹುಳಗಳಿದ್ದಾವೆ, ಪಡ್ಕಂದ ಒಳಗೆ ಹೋಗ್ತಾವೆ ಹಂಗೆ. ಎಷ್ಟು ವಿಶಾಲವಾಗೈತೆ ನೋಡುಗರು. ಯಾರು ಆ ವಾಲಿಬಾಲ್ ಆಡ್ತಾವ್ರೆ ಇಲ್ಲಿ. ಫುಲ್ ಫ್ರೀ ಆಗೈತಿ ಇಲ್ಲಿ. ಇಲ್ಲಿ ಇದ್ರ ಥರ ಬಾಗಾ ಬೀಚು ಮತ್ತು ಕಲ್ಲಂಗುಟ್ಟೆ ಬೀಚ್ ಥರ ಮರಳಿಲ್ಲ ಇಲ್ಲಿ. ಇದು ಒಂಥರ ಅಟ್ಲು ಮಣ್ಣು ಇದ್ದಂಗೆ ಐತೆ. ಅವ್ರಿಗೆ ಫೋನ್ ಮಾಡು. ಚಪ್ಪಲಿ ಬಿಡು. ಏನಾಗಲ್ಲ, ಬರಮ್ಮ. ಬರಕ್ಕಾಗಲ್ಲ. ಹೌದಾ? ಈಗ ನಾನು ಸಮುದ್ರದೊಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲಿ ಬಿಡು. ಏನು ಹುಳ ಇವು? ಕಾಲೊಳಿಗೆ ಹೋಗ್ಬಿಟ್ರೆ ಏನಪ್ಪ ಕತೆ? ನೋಡಿ ಇಲ್ಲಿ ಅಲೆಗಳು ಸ್ವಲ್ಪ ಕಮ್ಮಿ, ಒಂದು ಲೆವೆಲಿಗೆ ಕಮ್ಮಿ ಇದ್ದಾವೆ ಅಲೆಗಳು. ನೋಡ್ಬೇಕು. ಮಣ್ಣು ಇದು ಸ್ಮೂತ್ ಇಲ್ಲ ಗುರು, ಈ ಥರ ಐತೆ ಮಣ್ಣು. ಹಾ, ನೀರು ಮಾತ್ರ ಬಿಸಿ ಐತೆ. ಇದು ಸ್ವಲ್ಪ ತೀರಾ ಅಂದರೆ ನೀವು ಒಳಗೋದ್ರೂ ಆಳ ಇಲ್ಲ ಇಲ್ಲಿ. ಇಲ್ಲಿ ನೀವು ಚಿಕ್ಕ ಮಕ್ಕಳು ಅವರು ಇವರೆಲ್ಲ ಆಟ ಆಡ್ಬೋದು. ಚೆನ್ನಾಗಿದೆ ಜಾಗ ಇದು. ಹೌದು, ನೋಡಿ ಈ ಥರ ಇದೆ ಪ್ಲೇಸು. ಆಟ ಆಡೋಕೆ ಬಂದರೆ ಮಸ್ತಾಗೈತೆ. ಚಿಕ್ಕ ಮಕ್ಕಳು ಸಹ ಇಲ್ಲಿ ಆಟ ಆಡ್ಬೋದು. ಇದು ಕಲ್ಲಂಗುಟ್ಟೆ ಬೀಚಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಈ ಬೀಚ್ ಚೆನ್ನಾಗೈತೆ ನೋಡಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಮೊಣಕಾಲಿನವರೆಗೂ ನೀರು ಬಂದಿಲ್ಲ ಇಲ್ಲಿ. ಇಲ್ಲಿಂದ ಒಂಚೂರು ಮೊಣಕಾಲಿಂದ ಒಂಚೂರು ನೀರು ಬರ್ತೈತೆ. ಅಲ್ಲಿ ನೋಡ್ರಿ, ಅಲ್ಲಿ ಆಟ ಆಡ್ತಾವ್ರೆ ಹುಡುಗರು ಫುಲ್ಲು. ಅಲ್ಲಿ ಬೈತಾವ್ರೆ ವಾಪಸ್ ಬನ್ನಿ ಅಂತ. ಗುರು ಒಳಗಡೆ ಏನಾಗ್ತೈತೆ ಗೊತ್ತಾ, ಅಲೆಗಳು ಮುಂದೆ ಹೋಗಿ ಹಿಂದೆ ಬರಬೇಕಾದ್ರೆ 1 ಇಂಚು ಅಡಿಗೆ ಕಾಲು ಒಳಗೆ ಹೋಗ್ತೈತೆ. ಅಂದರೆ ಮರಳು ವಾಪಸ್ ಹೋಗ್ತೈತೆ ಹಿಂದೆಗಡೆಗೆ. ನೋಡಿ ಅಲ್ಲಿ ಇವರು ಬೈತಾ ಇದ್ದಾರೆ ಅವ್ರಿಗೆ, ಆಚೆ ಬನ್ನಿ ಅಂತ. ನೀರು ಬರ್ತಾ ಜಾಸ್ತಿ ಆಗ್ತೈತೆ ಗುರು. ಮೋಸ್ಟ್ಲಿ ಏನೋ
ಸಿಗ್ನಲ್ ಕೊಡ್ತಾವ್ರೆ ಆಚೆ ಬನ್ನಿ ಅಂತ. ಅಲ್ಲಿ ನೋಡ್ರಿ ಅಬ್ಬಾ ಗುರು ಹೆಂಗ್ ಬರ್ತೈತೆ ಅಲೆಗಳು. ಹೆವಿ ಬರ್ತೈತೆ. ಯಾವನಾದ್ರೂ ಹೋದ್ರೆ ಮುಗೀತಲ್ಲಿ. ಯಾವ ಲೆವೆಲಿಗೆ ಬರ್ತೈತೆ ನೋಡ್ರಿ. ಅವು ಯಾವ ಅಲ್ಲೇ ಗೂಬೆಗಳವು ಬರ್ತಾರೆ ಇಲ್ಲ. ಅಯ್ಯೋ ಗುರು ಅಲ್ಲೇ ಇದ್ರೆ ಹೋಗ್ತಾರೆ. ನಂದು ನೀರು ಬರ್ತಾ ಮ್ಯಾಲಕ್ಕೆ ಬರ್ತೈತೆ. ವಾಪಸ್ ಹೋಗಂತ ತಡಿಯಪ್ಪ. ತುಂಬ ಮುಂದೆ ಹೋಗಿರೋರೆಲ್ಲ ವಾಪಸ್ ಹೋಗ್ತಾರೆ. ಹೆವಿ ಅಲೆಗಳು ಬರ್ತಾ ಇದ್ದಾವೆ. ಸಕ್ಕತ್ತಾಗೈತೆ. ಆದರೆ ಅಕಸ್ಮಾತ್ ಏನಾದರೂ ಕೊಚ್ಕೊಂಡು ಹೋಗ್ಬಿಟ್ರೆ ನೀವು ಈ ಕಡೆಯಿಂದ ಇಂಡಿಯಾಗೆ ಬರ್ತೀರಾ ಇಲ್ಲ ಆ ಕಡೆಗೆ ಯಾವ್ದಾನ ಬೇರೆ ದೇಶಕ್ಕೆ ಹೋಗ್ತೀರಾ ಗೊತ್ತಿಲ್ಲ. ಅದಂತೂ ಅಷ್ಟು ನೀರಿದೆ. ಹೆವಿ ಆಗೈತೆ ನೀರು ಮಾತ್ರ ಸಕ್ಕತ್ತಾಗೈತೆ. ಅವ್ರು ಹೇಳ್ತಾವ್ರೆ ಬಾರ್ನೆ ಬೋಲಾತ ಅಂತ. ಅವರು ವಾಪಸ್ ಬರ್ತಾನೆ ಇಲ್ಲ. ಅಲೆಗಳು ಮಾತ್ರ ಹೆಂಗ್ ಬರ್ತಾವ ನೋಡ್ರಿ. ನಾನೇ ಒಳಗೆ ಹೋಗಿದ್ದೆ. ಎಷ್ಟೆಷ್ಟು ನೀರಿತ್ತು ಗುರು. ಎಷ್ಟು ಬಂದೈತೆ ಅಲೆ ನೋಡಿ. ಮೊಣಕಾಲ್ ತಕ ಮಾತ್ರ ಇದ್ದಿತ್ತು. ಮಂಡಿವರೆಗೂ ಬಂದ್ಬಿಡ್ತು. ಅಯ್ಯೋ ನಂದು ಒಳಗಡೆ ಎಲ್ಲ ನೆಂದೋಗ್ತವೆ. ಅಲೆ ಜಾಸ್ತಿ ಬರ್ತೈತಲ್ಲ. ಅಲ್ಲೋಡ ಒಂದೇ ಸರಿ ಎಷ್ಟು ಇದು ಜಾಸ್ತಿ ಆಯಿತು. ನೋಡ್ರಪ್ಪ ಇದೆ ನಮ್ಮ ಮೋರ್ಜಿಮ್ ಬೀಚ್ ಇದು. ಗುರು ಮಣ್ಣು ಸಮೇತ ತಿಳ್ಕೊಂಬರುತ್ತೆ ಹಂಗೆ ನೋಡಿ. ಪೂರ್ತಿ ಹೋಯ್ತಾ ನೋಡಿ ಇವಾಗ ಎಷ್ಟು ಬರುತ್ತೆ ಅಂತ. ಆ ಜಾಗದಲ್ಲಿ ಹೆವಿ ಬರ್ತೈತೆ. ಕಮ್ಮಿ ಇತ್ತು. ನೋಡಿ ಸ್ವಲ್ಪ ಮಳೆ ನಿಂತಿದೆ. ಇವಾಗ ತುಂಬ ಜನ ಬಂದಿದ್ದಾರೆ. ಮಕ್ಕಳು ಎಲ್ಲ ಆಟ ಆಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಇದು. ಇಲ್ಲಿ ತುಂಬ ಆಳ ಇಲ್ಲ. ಆರಾಮಾಗೆ ಆಟ ಆಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಹಿಂದೆಗಡೆ ಎಷ್ಟು ಜನ ಇದ್ದಾರೆ ಅಂತ. ಹಿಂಗೆ ತೋರಿಸ್ತೀನಿ ಬನ್ನಿ.
ಏನೋ ಸೈರನ್ ಕೂಗ್ತಾರೆ ಗುರು. ಮತ್ತೆ ಮೋಸ್ಟ್ಲಿ ಇದು ಜಾಸ್ತಿ ಆಗಿರ್ಬೋದು. ನಿಮಗೆ ಬೀಚಿಗೆ ಬಂದರೆ ಬೆಳಗಿಂದ ಸಂಜೆವರೆಗೂ ಆರಾಮಾಗಿ ಇಲ್ಲೇ ಆಟ ಆಡ್ತಾ ಇರ್ಬೋದು. ಊಟ ಬೇಡ, ಏನು ಬೇಡ, ತಿಂಡಿ ಬೇಡ, ಏನು ಬೇಡ. ಕಾಗೆಗಳು ನೋಡಿ, ಕಾಗೆಗಳು ನಾನು ಬೆಂಗಳೂರಲ್ಲೆಲ್ಲ ನೋಡೋಕ್ಕೆ ಆಗೋದೇ ಇಲ್ಲ. ಕಾಗೆಗಳು ಇಷ್ಟು ಕಾಗೆಗಳಿದ್ದಾವೆ ಇಲ್ಲಿ. ಅಯ್ಯೋ, ಯಾಕೆ ಎಲ್ಲರೂ ಹೊರಗೆ ಕರೀತಾವ್ರೆ ಗುರು? ನೋಡಿ ಇಲ್ಲಿ ಎಲ್ಲರೂ ಹೊರಗೆ ಬರ್ತಾವ್ರೆ. ಅರ್ಜೆಂಟ್ ಏನಾಗಿದೆ ಅಂತ ಗೊತ್ತಿಲ್ಲ. ಲೈಫ್ ಸೇವರ್ ಅಂತ ವೆಹಿಕಲು ಎಲ್ಲ ಆಚೆ ಬರ್ತಾವ್ರೆ. ವಹಾಪೆ ನಿಕ್ಕಲ್ನ ಅಂತ ಕರೀತಾ ಇದ್ದಾರೆ. ಏನು ಅಂತ ಗೊತ್ತಿಲ್ಲ, ಏನಾಗಿದೆ ಅಂತ. ಇಲ್ಲ ಏನೋ ಮೋಸ್ಟ್ಲಿ ಎಮರ್ಜೆನ್ಸಿ ಇರಬೇಕಿಲ್ಲಿ. ಏನಾಯಿತು ನೋಡಿ, ಇದೇ ವೆಹಿಕಲು. ಸೊ ಎಲ್ಲರನ್ನೂ ಆಚೆ ಕರೀತಾ ಇದ್ದಾರೆ. ಈ ಕಡೆ ಆಳ ಇದೆ ಅನ್ಸುತ್ತೆ ಗುರು, ಆ ಕಡೆ ಸೈಡಲ್ಲಿ ಏನು ಗುರ್ತೆ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಆಳ ಇದೆ ಅನ್ಸುತ್ತೆ. ಎಲ್ಲರನ್ನೂ ಆಚೆ ಕರೆದು ಬಿಟ್ಟಿದ್ರು. ಎಲ್ಲರೂ ನೋಡಿ ಅಷ್ಟಷ್ಟು ದೂರ ಇದ್ರು, ಎಲ್ಲ ವಾಪಸ್ ಬರ್ತಾ ಇದ್ದಾರೆ ಈಗ. ಗುರು ನೋಡಿ, ಇದು ಮೋರ್ಜಿಮ್ನ ಪೂರ್ತಿ ಮೋರ್ಜಿಮ್ ಬೀಚ್ನ ಪೂರ್ತಿ ವಿಡಿಯೋ ಆಗಿತ್ತು. ಇವಾಗ ಅರಂಬಲ್ ಬೀಚ್ಗೆ ಹೋಗೋಣ ಬನ್ನಿ. ಆ ಬೀಚು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಪೂರ್ತಿ ಗೋವಾದಲ್ಲಿ ಯಾವ್ಯಾವ ಬೀಚ್ ಅವೆ ಎಲ್ಲ ತೋರಿಸ್ಬಿಡ್ತೀನಿ ಇವತ್ತು. ಅರಂಬಲ್ ಬೀಚ್ಗೆ ಹೋಗೋಣ ನಡ್ರಿ ಇವತ್ತು.